ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ 9ನೇ ಟಾಪಿಕ್ ಪರಿಸರ ಅಧ್ಯಯನ. ಇದರಲ್ಲಿ ಬರುವಂಥ ಒಂದು ಕನ್ಸೆಪ್ಟ್ ಇದೆ, ವೈಲ್ಡ್ ಲೈಫ್ ಸೆಂಚುರಿ, ವನ್ಯಜೀವಿ ಅಭಯಾರಣ್ಯಗಳು. ಭಾರತ ದೇಶದಲ್ಲಿ ಸಸ್ಯ ಹಾಗೂ ಪ್ರಾಣಿಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ಇದನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟದ ಪ್ರಕಾರ ಇವುಗಳನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದು 1972ದಲ್ಲಿ ಇದನ್ನು ಭಾರತ ಸರ್ಕಾರ ಜಾರಿಯಲ್ಲಿ ತಂದಿತ್ತು. ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಈ ವೈಲ್ಡ್ ಲೈಫ್ ಸೆಂಚುರಿಗಳು ಯಾವುದರ ಕೆಳಗೆ ಕೆಲಸ ಮಾಡುತ್ತಿದೆ? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ಇದು ತಪ್ಪೈತೇನ್ರಿ, IUC ಏನು ಬೇಕಾಗಿತ್ತು? ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್. ಇದು ಫುಲ್ ಫಾರ್ಮ್ ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಇದನ್ನು ನೆನಪಿಡ್ರಿ. ಟೋಟಲ್ ಭಾರತದಲ್ಲಿ 567 ವೈಲ್ಡ್ ಲೈಫ್ ಸೆಂಚುರಿಗಳು ಇವೆ. ಟೈಗರ್ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ಟೈಗರ್ ಅನ್ನೋ ಒಂದು ಯೋಜನೆಯನ್ನು ಭಾರತ ದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಟೋಟಲ್ ಭಾರತದಲ್ಲಿ 53 ಟೈಗರ್ ಪ್ರಾಜೆಕ್ಟ್ಗಳು ಇವೆ. ಭಾರತ ದೇಶದ ಅತ್ಯಂತ ಹಳೆಯ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂದರೆ ಚೆನ್ನೈ ಒಳಗೆ ಸ್ಥಾಪನೆ ಮಾಡಿದ್ರು. ಚೆನ್ನೈ ಒಳಗೆ ಅದನ್ನು ಮಾಡಿದ್ರು 1796. ಅದರ ಹೆಸರು ವೇದಾಂತಂಗಲ್. ಆಮೇಲೆ ಕರ್ನಾಟಕದಲ್ಲಿ ಇಂದು 30 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಇವೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ. ಮೈಸೂರದಿಂದ ನಾನು ಕಣ್ಣೂರಿಗೆ ಹೋಗುವಾಗ, ಕೇರಳಕ್ಕೆ ಹೋಗುವಾಗ ಇದನ್ನು ನಾನು ನೋಡಿದ್ದೀನಿ ರೀ. ಅಲ್ಲಿ ಇದರೊಳಗೆ ಶ್ರೀರಂಗಪಟ್ಟಣದೊಳಗೆ ಮೈಸೂರದಿಂದ ಹೋಗ್ತಾರೆ ಶ್ರೀರಂಗಪಟ್ಟಣ. ಇಲ್ಲಿ ಇದು ಪ್ರತ್ಯಕ್ಷ ನಾನು ನೋಡಿದ್ದೈತಿ. ಇದು ಬರ್ಡ್ ಅಭಯಾರಣ್ಯ ಹಿಂಗೆ ಕಾಡಿನೊಳಗಿಂದ ಹೋಗ್ತದೆ ರೀ. ಅತಿ ಸುಂದರವಾದಂಥ ಇದು ಇರಲಿ. ಇದರ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಒಂದು 2-3 ಕನ್ಸೆಪ್ಟ್ಗಳಿವೆ, ಅದನ್ನು ಕೂಡ ನಾನು ಹೇಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ.